ಆಗಲೇಬೇಕು ಆಗಲೇಬೇಕು ಗಲ್ಲು ಶಿಕ್ಷೆ ಆಗಲೇಬೇಕು 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 ಗಲ್ಲು ಶಿಕ್ಷೆ ಆಗಲೇಬೇಕು ಕಾಮುಕ ಗಿರೀಶನಿಗೆ ಲುಚ್ಚ ಗಿರೀಶನಿಗೆ ಆಗಲೇಬೇಕು ಆಗಲೇಬೇಕು ಗಲ್ಲು ಶಿಕ್ಷೆ ಆಗಲೇಬೇಕು 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 ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಗಲ್ಲು ಶಿಕ್ಷೆ ಬಾಲಕಿಗೆ ಇಬ್ಬರು ಮಕ್ಕಳಿಗೆ ಅತ್ಯಾಚಾರ ಮಾಡಿದ ಶಿಕ್ಷಕರು ನಾವು ತಾಯಿಯಂದು ಪಾಲಕರು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗಲಿ ಅಂತ ನಾವು ಎಲ್ಲ ಒಂದು ಶಾಸ್ತ್ರದ ಪ್ರಮಾಣಕ್ಕೆ ನಾವು ಗುರುಗಳು ಅವರು ಅಂತಂದ್ರೆ ನಾವು ಎಲ್ಲ ಗುರುಗಳು ಮಕ್ಕಳಿಗೆ ಈ ಥರ ಅತ್ಯಾಚಾರ ಮಾಡಿದ್ರು ಆ ಮಕ್ಕಳ ಮೇಲೆ ಎಷ್ಟು ಕೆಟ್ಟ ಪರಿಣಾಮ ಬೀರಿದ್ರು ನಾವು ಯಾರ ಮೇಲೆ ವಿಶ್ವಾಸ ಕಳಿಸ್ಬೇಕು ಇಂಥ ಒಂದು ಗುರಿಗಳಿಗೆ ನಾಳೆ ನಾಡ್ದ ಒಂದು ತಿಂಗಳ ಒಂದು ವರ್ಷ ಅನ್ನಂಗಿಲ್ಲ ಒಂದು ದಿವಸದೊಳಗ ಜನರ ಕೈಯಾಗ ಕೊಟ್ಟು ಶಿಕ್ಷೆ ಮಾಡಕ್ಕೆ ಬಿಟ್ಟೇ ಬಿಡ್ಬೇಕು ಅವ್ರಿಗೆ ಜನರ ಕೈಗೆ ನೀವು ಶಿಕ್ಷೆ ಮಾಡಿದ್ದು ಗೌರ್ಮೆಂಟು ಇಂಥ ತೀರ್ಮಾನ ತಗೊಂಡು ಅವ್ರು ಶಿಕ್ಷೆ ಕೊಡ್ಬೇಕಂತಂದ್ರೆ ನಾವು ಒಂದು ಎಲ್ಲ ಹೆಣ್ಮಕ್ಳು ಕೊಡ್ತೀವಿ ಆದರೆ ಇಂಥ ಒಂದು ಕಾಮುಕಗಳಿಗೆ ಒಂದು ಮೇಲೆ ನೋಡಿದ್ರೆ ಈ ಥರ ಶಿಕ್ಷೆ ಕೊಟ್ಟಿದ್ದು ನೋಡ್ರಿ ಗೋಕಾಕ್ ಅನ್ನೋದು ಒಂದು ಶಿಕ್ಷೆ ಕೊಟ್ಟರು ಹೆದರ್ಬೇಕು ಇನ್ನೊಬ್ಬ ಮಾಡವ ಅದು ನೋಡ್ರಿ ಇನ್ನೊಂದು ಹೆದರ್ಬೇಕ ಹಿಂಗೆ ಮಾಡಿದಪ್ಪ ಒಂದೊಂದು ಶಿಕ್ಷೆ ಈ ಥರ ಮಾಡಂತಂದ್ರೆ ಇನ್ನೊಬ್ರು ನೋಡ್ರಿ ಗಡಗಳ ನಡಿಗೆ ಅಲ್ಲೇ ಒಂದು ಎರಡಾಗಿರ್ಬೇಕು ಆ ಥರ ಶಿಕ್ಷೆ ಕೊಡಬೇಕು ಸಮಾಜದ ಎಲ್ಲ ಸಮಾಜದ ಒಂದು ಜನರ ಕೈಯಾಗ ಕೊಟ್ಟಂದ್ರೆ ಅವ್ರಿಗೆ ಏನು ಶಿಕ್ಷೆ ಕೊಡ್ಬೇಕನ್ನೋದು ಕೊಡ್ತೈತೆ ಇದು ಗೌರ್ಮೆಂಟ್ಗೆ ಒಂದು ತಿಳಿಲಿ ಒಂದು ಹೆಣ್ಮಕ್ಳು ಯಾವ ಥರ ಅನ್ಯಾಯ ಆಗತೈತೆ ಒಂದು ಮಗು ಹೆಂಗೆ ಅಡ್ಡಾಡಬೇಕು ಹೆಂಗೆ ಒಂದು ಪಾಲಕರು ಕಳಿಸ್ಬೇಕು ಒಂದು ಮಕ್ಕಳ ಶಿಕ್ಷಣ ಕೊಡೋದು ಒಂದು ಕಷ್ಟ ಅಂಥದ್ರೊಳಗೆ ಮಕ್ಕಳಿಗೆ ನಾವು ಈಗ ಎಲ್ಲದಕ್ಕೂ ಫೀಸ್ ತುಂಬಿ ಗಾಡಿಗೆ ಬಾಡಿಗೆ ರಿಕ್ಷಾಕ್ ಬಾಡಿಗೆ ಎಲ್ಲದೂ ಕೊಟ್ಟು ಈ ಥರ ಶಿಕ್ಷಣ ಒಂದು ಕಲೀಲಿ ಅಂತ ಕಳಿಸಿದ ಗುರುಗಳೇ ಈ ಥರ ಮಾಡಿದ್ರೆ ಅವ್ರಿಗೆ ಏನು ತೊಗೊಂಡು ಹೊಡಿಬೇಕು ಏನು ಮಾಡ್ಬೇಕನ್ನೋದು ಜನನ ಇವತ್ತು ನಿರ್ಧಾರ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡ್ಬೇಕಂತ ನಾನು ಕೇಳ್ತೀನಿ ಎಲ್ಲರಿಗೂ ನಾನು ನಮಸ್ಕಾರ ಒಂದು 4 ದಿನದ ಹಿಂದೆ ಒಂದು ಬಾಲಕಿನ 10 ವರ್ಷದ ಬಾಲಕಿನ ಅತ್ಯಾಚಾರ ಆಗಿದೆ. ಆ ಅತ್ಯಾಚಾರ ಅವ್ರು ಮಾಡುವಂಥ ಎಂಥ ಒಂದು ನೀಚ ಕೃತ್ಯ ಆಯ್ತಪ್ಪ ಅಂತಂದ್ರೆ ಸಣ್ಣ ವಯಸ್ಸಿನ ಹುಡುಗಿ ಮೇಲೆ ಒಂದು ಅತ್ಯಾಚಾರ ಮಾಡ್ಯಾರಪ್ಪ ಅಂತಂದ್ರೆ ಇಡೀ ದೇಶನ ತಲೆ ತಗ್ಸುವಂಥ ಒಂದು ಘಟನೆ ಆಗಿದೆ. ಅದಕ್ಕೆ ನಾವು ಇವತ್ತೇನು ಕೇಳ್ಕೋದಪ್ಪ ಅಂದ್ರೆ ಒಂದು ವಿನಂತಿಪ್ಪ ಅಂತಂದ್ರೆ ನಮ್ಮ ಕೋರ್ಟಿನ ವಕೀಲಗಳು ಏನಾರಲ್ಲ ಅವ್ರು ವಕೀಲಗಳಿಗೆ ಒಂದು ವಿನಂತಿ ಮಾಡ್ಕೊತಾರೆ, ದಯವಿಟ್ಟು ಇದ್ರ ಬಗ್ಗೆ ಈ ಕೇಸ್ನ ಬಗ್ಗೆ ಈ ವ್ಯಕ್ತಿ ಬಗ್ಗೆ ಯಾರೂ ಆಗಲಿ ವಕಾಲತ್ ಹಾಕಬಾರದು ಒಂದೇ ಮಾತನ್ನ ಕೇಳ್ಕೊತಾರೆ. ದಯವಿಟ್ಟು ವಕಾಲತ್ ಹಾಕಬೇಡ್ರಿ. ಯಾಕಪ್ಪ ಅಂತಂದ್ರೆ ಅವ್ನು ವಕಾಲತ್ ಹಾಕಿದಪ್ಪ ಅಂತಂದ್ರೆ ಇನ್ನು ಮುಂದೆ ಆಗುವಂಥ ವ್ಯಕ್ತಿಗಳಿಗೆ ಮಾಡುವಂಥ ವ್ಯಕ್ತಿಗಳು ಏನಂತಾರೆ ರಾಜು ಅವರೆಲ್ಲರಿಗೂ ಈಜಿ ಅನಿಸಿಬಿಡುತ್ತೆ. ಅದಕ್ಕೋಸ್ಕರ ಈಗಾಗಲೇ ನಮ್ಮ ಹೆಣ್ಮಕ್ಳಾಗಲಿ ನಾವೆಲ್ಲರೂ ಘೋಷಣೆ ಕೊಟ್ಟಿದ್ವು. ಒಂದು ಘೋಷಣೆ ಹಾಕಿದ್ವಿ. ಏನು ಘೋಷಣೆ ಹಾಕಿದ್ವಪ್ಪ ಅಂದ್ರೆ ಆ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು. ಗಲ್ಲು ಶಿಕ್ಷೆ ಒಂದು 4-5 ದಿನದಲ್ಲಿ ಗಲ್ಲು ಶಿಕ್ಷೆ ಆಗುವಂಥ ಒಂದು ನಿರ್ದಿಷ್ಟವಂತ ಒಂದು ನಿರ್ಣಯ ತಗೊಳಕಬೇಕು. ನಮ್ಮ ಗೋಕಾಕ ಕ್ಷೇತ್ರದ ಶಾಸಕರಾಗಲಿ ಅಥವಾ ನಮ್ಮ ಇರುವಂಥ ನಮ್ಮ ಬೆಳಗಾವಿ ಜಿಲ್ಲೆದ ಪ್ರತಿಯೊಬ್ಬರು ರಾಜಕಾರಣಿಗಳು ಅದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ಆ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಆಗುವಂಥ ಒಂದು ಗೋಕಾಕದಿಂದ ಒಂದು ಮಾದರಿ ಆಗುವಂಥ ಒಂದು ಕೆಲಸ ಪ್ರತಿಯೊಬ್ಬರು ಮಾಡಬೇಕಾಗಿದೆ. ಅದಕ್ಕಾಗಿ ಯಾವುದನ್ನು ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಅವ್ರು ನರಗುಳಾರ ಕಟ್ ಮಾಡುವಂಥ ಪರಿಸ್ಥಿತಿ ನಿರ್ಣಯ ತಗೋಬೇಕಾಗಿದೆ. ಅವ್ರು ಪ್ರತಿಯೊಬ್ಬರು ಯಾವ ಒಬ್ಬರು ಮುಂದೆ ವಿಚಾರ ಮಾಡ್ಬೇಕು, ಹೆದರಿಗೆ ಭಯ ಹುಟ್ಟಬೇಕು. ಅವ್ರಿಗೆ ಒಂದು ಹೆಣ್ಮಕ್ಳಿಗೆ ಕಣ್ಣು ಎತ್ತಿ ನೋಡಬೇಕಪ್ಪ ಅಂತಂದ್ರೆ ನೋಡ್ಬೇಕಂದ್ರೆ ಅವ್ರು ಹೆದರಬೇಕು. ನಾವು ರಾಮರಾಜ್ಯ ಆಗಲಿ ರಾಮರಾಜ್ಯ ಅಂತ ನಾವು ಬಿಡ್ಕೊತೀವಿ. ಎಲ್ಲಿ ರಾಮರಾಜ್ಯ ರೀ? ಇಂಥ ಅತ್ಯಾಚಾರಿಗಳು ಇರೋದಂದ್ರೆ ರಾಮರಾಜ್ಯ ಎಲ್ಲಿ ಆಗ್ತೈತಿ? ಅದಕ್ಕೆ ನಾವು ಪ್ರತಿಯೊಬ್ಬರು ಯಾವ ರೀತಿ ಆಗಬೇಕಪ್ಪ ಅಂತಂದ್ರೆ ನಾವು ಹೆಣ್ಮಕ್ಳು ಇವತ್ತು ಸೇರಿದಾರಪ್ಪ ಅಂದ್ರೆ ನಾವು ಈ ರೀತಿ ಅತ್ಯಾಚಾರ ಹೊಂಟಪ್ಪ ಅಂದ್ರೆ ನಾವು ಮುಂದೆ ಬರೋ ದಿವಸನಾಗ ಏನೊಂದು ವಿಚಾರ ಮಾಡಪ್ಪ ಅಂದ್ರೆ ಪ್ರತಿಯೊಬ್ಬರು ಹೆಣ್ಮಗಳನ್ನ ಒಣಕಿ ಒಬ್ಬವನ ಗತಿಗೆ ನಾವು ರೆಡಿ ಮಾಡಬೇಕಾಗತ್ತೆ. ಇಂಥ ನೀಚ ಕುತ್ರಗಳು ಆಗಬಾರಪ್ಪ ಅಂದ್ರೆ ನಾವು ಪ್ರತಿಯೊಬ್ಬರು ಹೆಣ್ಮಕ್ಳು ಒಣಕಿ ಒಬ್ಬರು ಆಗಬೇಕು. ಪ್ರತಿಯೊಬ್ಬರು ಯುವಕರು ಪ್ರತಿಯೊಬ್ಬರು ಕಾರ್ಯಕರ್ತ ಏನಾಗತ್ತೆ ಛತ್ರಪತಿ ಶಿವಾಜಿ ಅವತಾರ ತಾರೀಕಿನ ಇಂಥ ಕಾಮಕರಿಗೆ ಎಚ್ಚರಿಕೆ ಕೊಡುವಂಥ ಸಂದೇಶವನ್ನು ನಾವು ಇವತ್ತಿನ ದಿವಸ ಕಲಿಯಬೇಕಾಗಿದೆ. ಅದಕ್ಕೋಸ್ಕರ ಇನ್ನೊಂದು ನಾವು ವಿನಂತಿ ಏನು ಒಂದು ಕೊಡ್ಬೇಕು ಅಂದ್ರೆ ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ಈ ಶಾಲೆ ಕಾಲೇಜುಗಳು ಹಸಿರು ಏನಿದಾವಲ್ಲ ಸಂಸ್ಥೆಗಳಿದಾವಲ್ಲ ಅವ್ರಿಗೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ಆಗಬೇಕು. ಯಾಕಪ್ಪ ಅಂತಂದ್ರೆ ಈಗ ಶಿಕ್ಷಕರಪ್ಪ ಅಂದ್ರೆ ನಾವು ಈಗಾಗಲೇ ನಮ್ಮ ಕರೆ ಹೇಳಿದ ಅವ್ರನ್ನೊಂದು ಗುರು ಸ್ಥಾನದಾಗ ನೋಡ್ತೇವೆ. ಆ ಗುರುಗಳನ್ನ ಇಂಥ ನೀಚ ಕೆಲಸ ಮಾಡಕತ್ತಪ್ಪ ಅಂದ್ರೆ ನಾವು ಯಾರನ್ನ ದೇವರ ಗುರು ಅಂತ ನಂಬೋದು ಅಂತ. ಅದಕ್ಕೋಸ್ಕರ ಪ್ರತಿಯೊಂದು ಸಂಸ್ಥೆಗಳಿಗೆ ಅವ್ರಿಗೊಂದು ಒಂದು ವಿನಂತಿ ಮಾಡಿಕೊಂಡು ಒಂದು ಮನವಿಯನ್ನು ಕೊಟ್ಕೊಂಡು ಅವ್ರಿಗೊಂದು ಎಚ್ಚರಿಕೆ ಕೊಡುವಂಥ ಕೆಲಸ ಮಾಡೋದು. ಯಾಕಪ್ಪ ಅಂದ್ರೆ ಪ್ರತಿಯೊಬ್ಬರಿಗೂ ಒಬ್ಬ ಶಿಕ್ಷಕರು ಏನು ಮಾಡ್ತಪ್ಪ ಅಂದ್ರೆ ಯುವಕರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾಗಿದೆ. ಈಗ ಉಲ್ಟಾ ಆಗೈತೆ. ನಾವೇನು ಮಾಡ್ತೀವಿ ಶಿಕ್ಷಕರಿಗೆ ತಿಳುವಳಿಕೆ ಕೊಡುವಂಥ ಪರಿಸ್ಥಿತಿ ಬಂದೈತೆ. ಅದಕ್ಕೆ ಪ್ರತಿಯೊಂದು ಸಂಸ್ಥೆಗಳಿಗೆ ಏನು ಮಾಡಬೇಕಪ್ಪ ಅಂತಂದ್ರೆ ಅವರಾದಂಥ ಒಂದು ಮೀಟಿಂಗ್ ಕರಿಬೇಕು. ಅವರಂಥ ಒಂದು ಸಭೆ ಕರೆಯೋದ್ರಿಂದ ಶಿಕ್ಷಕರು ಯಾವ ರೀತಿ ಇರಬೇಕು, ಶಿಕ್ಷಕರು ಯಾವ ರೀತಿ ಅವ್ನು ನಡ್ಕೋಬೇಕು ಅನ್ನೋವಂಥ ಒಂದು ತಿಳುವಳಿಕೆಯನ್ನು ನಾವು ಪ್ರತಿ ತಿಂಗಳಿಗೊಮ್ಮೆ ಅಥವಾ 3 ತಿಂಗಳಿಗೊಮ್ಮೆ ಅವರಿಗೆ ಆದಂಥ ಒಂದೊಂದು ಸಭೆ ಕರೆದ, ಪಾಲಕರ ಸಭೆ ಕರೆದ, ಶಿಕ್ಷಕರ ಸಭೆ ಕರೆದ, ಶಿಕ್ಷಕರು ಯಾವ ರೀತಿ ಇರಬೇಕು ಅನ್ನುವಂಥದ್ದೊಂದು ಪ್ರತಿಯೊಂದು ಸಂಸ್ಥೆಗಳಿಗೆ ನಮ್ಮ ತಹಸೀಲ್ದಾರರ ಮುಖಾಂತರ ಅದ್ರ ಬಗ್ಗೆ ಒಂದು ಕಾಳಜಿ ತೊಗೊಂಡ್ಕೊಂಡು ಅವ್ರಿಗೊಂದು
ಎಚ್ಚರಿಕೆ ಕೊಡುವಂಥ ಒಂದು ಸಂದೇಶ ಮಾಡಬೇಕಂತ ನಾನು ಕೇಳ್ಕೊತೀನಿ. ಅದೇ ರೀತಿ ಇವತ್ತು ಏನು ಶಾಲೆ ಕಾಲೇಜು ಇರ್ತಾರಲ್ಲ, ಅಲ್ಲಿರುವಂಥ ಒಂದು ಶಿಕ್ಷಣಗಳಾಗ ಮಕ್ಕಳು ಒಂದು ಬೇರೆ ಬೇರೆ ಊರಾಗಿರ್ತಾರೋ, ಬೇರೆ ಬೇರೆ ಊರಾಗಿರ್ತಾರೋ, ಅವ್ರೊಂದು ಗಾಡಿ ಒಂದು ವ್ಯವಸ್ಥೆ ಮಾಡಿರ್ತಾರೆ. ಆ ಗಾಡಿ ವ್ಯವಸ್ಥೆ ಮಾಡಿರ್ತಾರೆ, ಗಾಡಿ ಹೊಡಿರ್ತಾರೆ, ಹುಡುಗರು ಡ್ರೈವರ್ಗಳು ಇರ್ತಾರೆ. ಅವ್ರ ಡ್ರೈವರ್ಗಳಿಗೂ ಯಾವ ರೀತಿ ಇರಬೇಕು, ಡ್ರೈವರ್ ಯಾವ ರೀತಿ ಮಕ್ಕಳು ಕೂಡ ನಡ್ಕೋಬೇಕು. ಅರೆ ಇದು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ಆಗಿದ್ರೆ ನಾಳೆ ಹೆಂಗಾದ್ರೆ ಪರಿಸ್ಥಿತಿ? ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾದ್ರೆ ಯಾವ ರೀತಿ ಮಕ್ಕಳನ್ನ ಧೈರ್ಯ ಮಾಡಿ ಶಾಲೆಗೆ ಕಾಲೇಜಿಗೆ ಕಳಿಸ್ಬೇಕು ಹೇಳ್ರಿ. ಅದಕ್ಕೋಸ್ಕರ ಈ ಅನ್ಯಾಯವನ್ನು ಪ್ರತಿಯೊಬ್ಬರು ನಾವು ವಿರೋಧಿಸಬೇಕಾಗೈತಿ. ಇದ್ರ ಬಗ್ಗೆ ನಾವು ಎಲ್ಲರೂ ಒಂದು ಜಾಗೃತಿ ಮಾಡಬೇಕಾಗೈತಿ. ಇದೇ ರೀತಿ ಶಿಕ್ಷೆಯನ್ನು ಮುಂದೆ ಬರೋದ್ರೆ ಆದಷ್ಟು ಬೇಗ ಶಿಕ್ಷೆ ಆಗಲಿಲ್ಲಪ್ಪ, ಕಾಮಕ್ಕೊಂದು ಶಿಕ್ಷೆ ಆಗಲಿಲ್ಲಪ್ಪ ಅಂತಂದ್ರೆ ನಾವು ಮುಂದೆ ಬರುವಂಥದ್ದು ಗೋಕಾಕ ಬಂದ ಕರೆ ಕೊಟ್ಟರೆ ಉಗ್ರ ಹೋರಾಟ ಮಾಡ್ಬೇಕಂತ ಈ ಉಗ್ರ ಹೋರಾಟ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಉಗ್ರ ಹೋರಾಟ ಆಗತೈತಿ, ನಾವು ಗೋಕಾಕ ಬಂದ ಮಾಡೋರಿ. ಮತ್ತೆ ಸರ್ಕಾರನು ಭದ್ರವಾಗೈತಿ, ಅಧಿಕಾರಿಗಳನ್ನು ಸಶಕ್ತರದಾರು. ಅವರು ಸ್ವಲ್ಪ ಫ್ರೀಯಾಗಿ ಹ್ಯಾಂಡ್ ಮಾಡಿಕಿಸಿಂದ ಏನು ಅತ್ಯಾಚಾರಗಳು ಏನು ಆಗತ್ತಲ್ಲ ಇವ್ರಿಗೆ ತ್ವರಿತವಾಗಿ ಶಿಕ್ಷೆ ಆಗಬೇಕು. ಒಮ್ಮೆ ಪ್ರತಿಭಟನೆ ಮಾಡೋದು, ಅತ್ಯಾಚಾರಿಗಳು ಹೊರಗೆ ಬರೋದು, ಮತ್ತು ಅದೇ ಆಯ್ತು ಮತ್ತು ವರ್ಷಗಟ್ಟಲೆ ಅವ್ರು ಜೈಲಾಗಿರೋದು. ಇದಕ್ಕೆ ಸರ್ಕಾರ ಆಯ್ತು ಮತ್ತು ಅಧಿಕಾರಿಗಳು ಆಯ್ತು ಇದ್ರ ಬಗ್ಗೆ ಕುಲಂಕಷವಾಗಿ ಚರ್ಚೆ ಮಾಡಿಕಿಸಿಂದ ಈಗಾಗಲೇ ಹೇಳಿದಂತೆ ಶಾಲೆಗಳೊಳಗೆ ನಾವು ಗುರುಗಳನ್ನ ದೇವರ ದೇಶ ಅಂತ ತಿಳ್ಕೊಂತ ಒಂದು ದೇಶ ಅಂದರೆ ಜಗತ್ತಿಗಿರೋದು ಭಾರತ ದೇಶ ಒಂದ. ಇಂಥಲ್ಲಿ ಇವು ಘಟನೆಗಳು ಒಳ್ಳೆ ಆಗತ್ತವಂದ್ರೆ ಅವ ಯಾವುದೋ ಒಂದು ಕಾನೂನಿಲ್ಲ ನಮ್ಮದು ವೀಕ್ ಐತಿ, ಕಮ್ಜೋರ್ ಐತಿ ಅಂತ ದೇಶದಿಂದ ಎಲ್ಲರೂ ತಲೆಯಾಗೈತಿ. ಆದ್ರೆ ನಾವು ಕಮ್ಜೋರ್ ಇಲ್ಲ, ನಾವು ಶಕ್ತಿವಂತರದು, ನಮ್ಮ ಕಾನೂನೊಳಗೆ ಶಕ್ತಿ ಐತಿ ಅನ್ನೋದು ನಾವು ಜಗತ್ತಿಗೆ ತೋರಿಸ್ಬೇಕಾಯ್ತಪ್ಪ ಅಂದ್ರೆ ನಾವು ಏನೈತಿಲ್ಲ ತ್ವರಿತವಾಗಿ ಈ ಅತ್ಯಾಚಾರ ಮಾಡಿದಂಥ ಯಾರೋ ಅವರಿಗೆ ಗಲ್ಲು ಶಿಕ್ಷೆ, ಕಠೋರವಾದ ಕಲ್ಲು ಶಿಕ್ಷೆಯನ್ನು ಕೊಡಬೇಕಂತ ಈ ಮುಖಾಂತರ ನಾವು ರಾಮ ಮಂದಿರ ಶಿವ ಸಮಿತಿ ವತಿಯಿಂದ ನಾವಿವತ್ತು ಮನವಿಯನ್ನು ಕೊಡಕ್ಕೆ ಬಂದಿದ್ದೀವಿ. ಮತ್ತು ಈಗಾಗಲೇ ಎಲ್ಲ ಇನ್ನೊಂದು ಮನವಿ ಎಲ್ಲರೂ ಹೇಳಿದಂಗೆ ಎಲ್ಲ ಕೋಚಿಂಗ್ ಸೆಂಟರ್, ಯಾಕಂದ್ರೆ ಈಗ ಒಂದು ಕಡೆ ಆಗಿದೆ ನಮಗಲ್ಲೇ ಅದನ್ನ ಶುರುವಾತ ಆಗೋದು. ಯಾಕಂದ್ರೆ ಇನ್ನೂ ಮಟ್ಟ ಎಲ್ಲೂ ಇದ್ರಿಕಲ್ಲ, ಗುರುಗಳ ಮೇಗತ್ತೆ ಯಾರೂ ಭಾಳ ಮಾಡಿ ತೋರಿಸಿರ್ಕಲ್ಲ. ಈಗ ಶಾಲೆಗಳಿಗೆ ಹೇರಿ, ಕಾಲೇಜ್ಗಳಿಗೆ ಹೇರಿ, ಎಲ್ಲ ಕೋಚಿಂಗ್ ಸೆಂಟರ್ಗಳಿಗೆ ಹೇರಿ ಅನ್ನುವಂಥ ಸಲುವಾಗಿ ನಾವು ಇಂದು ಮನವಿ ಕೊಡುವಂಥದ್ದು ಸ್ಥಿತಿಗೆ ಬಂದ್ಬಿಟ್ಟು. ಅಂದ್ರೆ ಯಾವ ರೀತಿ ದೂಸ ಎಲ್ಲಿ ಚಲೋ ಐತೆ ಅನ್ನೋದಿಲ್ಲ, ಅಲ್ಲೇ ಕೆಟ್ಟ ಆಗೋದೈತಿ. ಇಂಥ ಒಳ್ಳೆ ಆಗಬಾರ್ದಪ್ಪ ಅಂದ್ರೆ ಅದಕ್ಕೆ ನಾವು ಎಲ್ಲರೂ ಸ್ವಲ್ಪ ಎಚ್ಚರಿಕೆಯಿಂದ ಸ್ವಲ್ಪ ಅವರಿಗೆ ಕಠೋರವಾದ ಒಂದು ಶಿಕ್ಷೆ ಬದಲು ಅವರಿಗೆ ತಿಳುವಳಿಕೆ ಹೇಳುವಂಥ ಒಂದು ಪ್ರಯತ್ನ ಮಾಡಬೇಕಂತ ಹೇಳಿಂದ ನಾವು ತಹಶೀಲ್ದಾರ್ ಸಾಹೇಬರಲ್ಲಿ ವಿನಂತಿ ಮಾಡ್ಕೋತೀವಿ. ಈಗ ಮನವಿ ಪತ್ರ ಶ್ರೀ ಅಧ್ಯಕ್ಷರು ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಗೋಕಾಕ್ ಇವರಿಗೆ, ಮಾನ್ಯ ತಾಲೂಕು ದಂಡಾಧಿಕಾರಿಗಳು ಗೋಕಾಕ್ ಇವರಿಗೆ ವಿಷಯ ಅತ್ಯಾಚಾರಿಗೆ ಕಠಿಣ ಶಿಕ್ಷೆ ನೀಡುವ ಕುರಿತು ಇತ್ತೀಚೆಗೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಮೇಲೆ ಅತ್ಯಂತ ಕ್ರೂರವಾಗಿ ಅತ್ಯಾಚಾರಗಳು ನಡೆಯುತ್ತಿತ್ತು. ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಇಲ್ಲದಂತಾಗಿದೆ. ಇದರಿಂದ ಅಪರಾಧಗಳು ಹೆಚ್ಚುತ್ತಿವೆ. ಇದೇ ರೀತಿ ಗೋಕಾಕ್ ನಗರದಲ್ಲಿ ಮಕ್ಕಳಿಗೆ ಪಾಠ ಮಾಡಬೇಕಾದ ಶಿಕ್ಷಕನೋರ್ವ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಎಸಗಿದ್ದು ಪಾಲಕರು ತೀವ್ರ ಆತಂಕಕ್ಕೆ ಒಳಗಾಗಿದ್ದಾರೆ. ಕಾರಣ ಅತ್ಯಾಚಾರದಿಂದ ಶಿಕ್ಷಕನನ್ನು ವಿಚಾರಣೆಗೆ ಒಳಪಡಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಆಗ್ರಹಿಸಿ ಈ ಮನವಿಗೆ ಪತ್ರವನ್ನು ನೀಡುತ್ತಿದ್ದೇವೆ. ನ್ಯಾಯ ಸಿಗದಿದ್ದರೆ ಹೋರಾಟವನ್ನು ತೀವ್ರಗೊಳಿಸಲಾಗುವುದಂತ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಅವರು ಹೇಳಿದ್ದಾರೆ. ಅವ್ರ ಮುಖಾಂತರ ನಾವು ಈಗ ತಹಶೀಲ್ದಾರ್ ಸಾಹೇಬರಿಗೆ ಮನವಿ ಕೊಡ್ತೀವಿ. ಅವ್ರ ಮ್ಯಾಗ ನಮ್ಗೆ ವಿಶ್ವಾಸ ಐತಿ, ಒಂದು ಕಠಿಣ ಕಾನೂನು ಮುಖಾಂತರ ಅತ್ಯಾಚಾರಿಗೆ ಗಲ್ಲಿ ಶಿಕ್ಷೆ ಹೊರಸಾಕ ಅವರು ಸುದಕ್ಕ ನಿಮ್ಮೆಲ್ಲರ ಜೊತೆ ಕೈ ಜೋಡ್ತಾರೆ ಅಂತ ನಾವು ಗಲ್ಲಿಗೇರಿಸಿ ತಹಶೀಲ್ದಾರ್ ಸಾಹೇಬ್ರ ಒಂದೆರಡು ಮಾತು ಮಾಡ್ತಾರೆ. ಸ್ವಲ್ಪ ವೈಡ್ ಆಗ್ರಿ ಸರ್. ಈಗಾಗಲೇ ಶ್ರೀ ರಾಮ ಮಂದಿರ ಸೇವಾ ಸಮಿತಿ ಅತ್ಯಾಚಾರಿಗೆ ಕಾನೂನು ಪ್ರಕಾರ ಶಿಕ್ಷೆ ಆಗಬೇಕಂತ ಹೇಳಿ ಮನವಿ ಕೊಟ್ಟಿದ್ದೀವಿ. ಖಂಡಿತ ಈಗಾಗಲೇ ನಮಗೆಲ್ಲ ಗೊತ್ತಿರಬೇಕು, ಮುಂಜಾನೆ ನಮ್ಮ ಪೊಲೀಸ್ ಏನು ಕಾರ್ಯಾಚರಣೆ ಮಾಡಬೇಕು ಅಥವಾ ಏನು ಎಂಕ್ವೈರಿ ನಡೆಸಬೇಕು ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಅದ್ರ ಪ್ರಕಾರ ಕಾನೂನು ರೀತಿಯಲ್ಲಿ ಎಷ್ಟು ಕಠಿಣವಾದಂಥ ಇದಿದೆ ಆ ರೀತಿ ಅವು ಸೆಕ್ಷನ್ ಮೂಲಕ ಎಲ್ಲ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಿ ಈಗಾಗಲೇ ನ್ಯಾಯಾಂಗಕ್ಕೆ ಬಂಧನದಲ್ಲಿ ಇಟ್ಟಿದ್ದಾರೆ. ಖಂಡಿತ ಅದು ಏನಿದೆ ತಾವೇನು ಹೇಳ್ತಿದ್ದೀರಿ ಅದ್ರ ಪ್ರಕಾರ ಮುಂದೆ ನಮ್ಮ ಕಡೆಯಿಂದ ಏನಿದೆ ಅಂತಂದ್ರೆ ತಾವು ಮನವಿ ಕೊಟ್ಟಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ತಿಳಿಸಿ
ಏನು ಸಾಧ್ಯ ಆಗುತ್ತೆ ಅದು ಆ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಶಿಕ್ಷೆ ಕೊಡಲಿಕ್ಕೆ ಆಗುತ್ತಲ್ಲ ಆ ರೀತಿ ಕೊಡಲಿಕ್ಕೆ ನಾವು ಇದನ್ನು ಒಂದು ಮನವಿಯನ್ನು ಕಳಿಸ್ತಾ ನಾವೇನು ಈಗ ಭಾಳ ಶಾಂತ ರೀತಿಯಿಂದ ತಾವು ಮನವಿ